ಎಲ್ರಿಗೂ ನಮಸ್ಕಾರ. ಸುಕನ್ಯಾಸ್ ವಾರ್ಡ್ಗೆ ಸ್ವಾಗತ. ನೀವು ತುಂಬಾ ವಿಡಿಯೋಸ್ ನೋಡಿರ್ಬೋದು ಎಣ್ಣೆಗಾಯಿ ಬದನೆಕಾಯಿ ಅಥವಾ ತುಂಬಿದ ಬದನೆಕಾಯಿ ಮಾಡೋದು. ಆದರೆ ನಾನು ಇವತ್ತು ಅಥೆಂಟಿಕ್ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಈಸಿಯಾಗಿ ಎಣ್ಣೆಕಾಯಿ ಬದನೆಕಾಯಿ ಹೇಗೆ ಮಾಡೋದು ಅಂತ ಕಲಿಬೇಕಾ? ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ತುಂಬಾ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಮೊದಲೇದಾಗಿ ನಾನು ಬದನೆಕಾಯಿ ಈ ಥರ 4 ಭಾಗವಾಗಿ ಕಟ್ ಮಾಡಿದ್ದೀನಿ. ತುಂಬು ತೆಗೆದು ಕೂಡ ಮಾಡ್ಬೋದು, ಹಾಗೆ ಕೂಡ ಮಾಡ್ಬೋದು. ಸುಮಾರು 10 ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಉಪ್ಪು ಹಾಕಿದ್ದೀನಿ. ಹೀಗೆ ಹಾಕೋದ್ರಿಂದ ಬದನೆಕಾಯಿ ಕಪ್ಪು ಆಗೋದಿಲ್ಲ. ಇದನ್ನು ಇವಾಗ ಸೈಡಿಗೆ ಇಟ್ಬಿಟ್ಟು ಬದನೆಕಾಯಿಗೆ ಬೇಕಿರೋ ಮಸಾಲ ರೆಡಿ ಮಾಡ್ಕೊಳ್ಳೋ ಸಮಯ. ಮೊದಲೇದಾಗಿ 2 ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಶೇಂಗಾ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು 2 ಚಮಚ ಗುರೆಳ್ಳು ಪೌಡರು. ನೋಡ್ಬೋದು ಈ ಥರ ಫೋಟೋದಲ್ಲಿ ತೋರಿಸಿದ್ದೀನಿ ಗುರೆಳ್ಳು ಹೇಗಿರುತ್ತೆ ಅಂತ. ಇದನ್ನು ಹುರಿದ್ಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು. ಇದಕ್ಕೆ 1 ಚಮಚದಷ್ಟು ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು 4 ರಿಂದ 5 ಮೆಣಸಿನ್ಕಾಯಿ ಉಪ್ಪು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಚಮಚ ಗರಂ ಮಸಾಲ, 1/4 ಚಮಚ ಅರಿಶಿಣ ಪುಡಿ, 2 ಚಮಚದಷ್ಟು ನೆನೆಸಿಟ್ಟಿರುವಂಥ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಕಲಿಸ್ಬೇಕಾದ್ರೆ ಇನ್ನೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದು ಒಂಥರ ಕನ್ಸಿಸ್ಟೆನ್ಸಿ ಬಂದು ಪೇಸ್ಟ್ ಥರ ಬರಬೇಕು. ನಾವು ತುಂಬ್ಕೊಳ್ಳೋಕ್ಕೆ ಈಸಿ ಆಗಬೇಕು ಮಸಾಲ. ಈ ಎಣ್ಣೆಗಾಯಿ ಬದನೆಕಾಯಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಟಕ್ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದನೆಕಾಯಿ ಅಂದರೆ ಸೂಪರ್ ಕಾಂಬಿನೇಷನು. ನಂಗೆ ತುಂಬ ದಿನದಿಂದ ರಿಕ್ವೆಸ್ಟ್ ಬಂದಿತ್ತು ಉತ್ತರ ಕರ್ನಾಟಕ ಸ್ಟೈಲ್ ಎಣ್ಣೆಗಾಯಿ ಬದನೆಕಾಯಿ ಮಾಡೋದು. ಫೈನಲಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮಸಾಲ ರೆಡಿ ಆಯಿತು. ಬದನೆಕಾಯಿ ಸ್ಟಫಿಂಗ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡಿರೋಂಥ ಬದನೆಕಾಯಿನ ಈ ಥರ 4 ಭಾಗ ಮಾಡಿದ್ರಲ್ಲಿ ಪೇಸ್ಟ್ ಚೆನ್ನಾಗಿ ಫಿಲ್ ಮಾಡಬೇಕು. ಬದನೆಕಾಯಿನ ಫುಲ್ ಡೀಪಾಗಿ ಕಟ್ ಮಾಡಬಾರ್ದು. ಈ ಥರ ಓಪನ್ ಮಾಡಿದಾಗ ಫುಲ್ ಬಿಚ್ಚೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಸ್ಟಫ್ ಮಾಡ್ಕೋಬೇಕು. ಯೂಶಲಿ ಎಣ್ಣೆಗಾಯಿ ಬದನೆಕಾಯಿಗೆ ಚಿಕ್ಕ ಬದನೆಕಾಯಿನೇ ಪ್ರಿಫರ್ ಮಾಡಿ. ಇನ್ಕೇಸ್ ಸ್ವಲ್ಪ ಬದನೆಕಾಯಿ ದೊಡ್ಡದಾಗಿದ್ದರೆ ಈ ಥರ 6 ಭಾಗವಾಗಿ ಕಟ್ ಮಾಡಿ. ಈ ಥರ 6 ಭಾಗವಾಗಿ ಕಟ್ ಮಾಡೋದ್ರಿಂದ ಬದನೆಕಾಯಿ ಬೇಗನೆ ಬೇಯುತ್ತೆ ಮತ್ತು ಮಸಾಲ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದೇ ಥರ ಎಲ್ಲ ಬದನೆಕಾಯಲ್ಲಿ ಮಸಾಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡು ಬಿಸಿ ಮಾಡಿ ಸುಮಾರು 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆಗಾಯಿ ಬದನೆಕಾಯಿ ಆಗೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು ಅರ್ಧ ಕಪ್ಪಿನಷ್ಟು ಚೆನ್ನಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೋಬೇಕು. ಉಪ್ಪು ನಾವು ಮಸಾಲದಲ್ಲೇ ಹಾಕ್ಕೊಂಡಿದ್ದೀವಿ, ಸೊ ಇಲ್ಲಿ ನಾನು ಹಾಕಿಲ್ಲ. ಮಸಾಲ ಸ್ಟಫ್ ಮಾಡಿರುವಂಥ ಬದನೆಕಾಯಿನ ಹಾಕಬೇಕು. ಈ ರೆಸಿಪಿ ಇಷ್ಟವಾದಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಮಿಕ್ಕಿರೋ ಮಸಾಲಾನ ಹಾಕ್ತಾಯಿದ್ದೀನಿ. ಇವಾಗ ಬದನೆಕಾಯಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೀರು ಹಾಕೋ ಮುಂಚೆ ಟರ್ನ್ ಮಾಡಿಕೊಂಡು 2 ಸೈಡು ಚೆನ್ನಾಗಿ ಬೆಂದಿಸ್ಕೋಬೇಕು. ಆನಂತರ ಅದೇ ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ನೀರು ಹಾಕಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ನೀರು ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡಿ 15 ರಿಂದ 20 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಮಿಡಲಲ್ಲಿ ಚೆಕ್ ಮಾಡಿ ಬದನೆಕಾಯಿನ ಟರ್ನ್ ಮಾಡ್ಕೋಬೇಕು. ಹದಿನೈದರಿಂದ 20 ನಿಮಿಷ ಆಯಿತು. ಬದನೆಕಾಯಿ ನೋಡಿ ಚೆನ್ನಾಗಿ ಕುಕ್ ಆಗಿದೆ.
ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ರುಚಿಯಾದ ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಯಿತು. ಈ ಥರ ಹೊಸ ಹೊಸ ರೆಸಿಪಿಗಳಿಗಾಗಿ ಸುಕನ್ಯಾಸ್ ವರ್ಡ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಸುಕನ್ಯಾಸ್ ವರ್ಲ್ಡ್.